ನಿಮಗೆ ಗೃಹಲಕ್ಷ್ಮಿ ದುಡ್ಡು 2,000 ರೂಪಾಯಿ ಬೇಕು ಅಂದ್ರೆ ತಪ್ಪದೆ ಈಗಲೇ ನೋಡಿ ಪ್ರತಿಯೊಬ್ಬರಿಗೂ ಸಹ ವಿಡಿಯೋನ ಶೇರ್ ಮಾಡಿ. ಯಾಕೆಂದ್ರೆ 2,000 ರೂಪಾಯಿ ದುಡ್ಡು ಏನು ಬರ್ತಿತ್ತಲ್ಲ ಇನ್ನು ಮುಂದೆ ಬರೋದಿಲ್ಲ. ಈ ರೂಲ್ಸ್ ಫಾಲೋ ಮಾಡಿದ್ರೆ ಮಾತ್ರ ನಿಮ್ಗೆ ಈ 2,000 ರೂಪಾಯಿ ದುಡ್ಡು ಬರೋದು. ಸೊ ಇಷ್ಟು ಏನು 2 ವರ್ಷದಿಂದ ದುಡ್ಡು 2,000 ರೂಪಾಯಿ ಬರ್ತಾ ಇತ್ತು. ಖಾತೆ ಒಂದು ಗೃಹಲಕ್ಷ್ಮಿ ಖಾತೆಗೆ ಏನ ಮಹಿಳೆಯರ ಖಾತೆಗೆ ಜಮಾ ಆಗ್ತಿತ್ತು. ಈಗ ಹೊಸ ರೂಲ್ಸ್, ಯಾಕಂದ್ರೆ ತುಂಬಾ ಮಹಿಳೆಯರು ಇದನ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ, ಮಿಸ್ಯೂಸ್ ಆಗ್ತದೆ, ದುರ್ಬಳಕೆ ಆಗ್ತದೆ. ಆದ ಕಾರಣ ಸೊ ಇದನ್ನ ಒಂದು ಹೊಸ ಅಪ್ಡೇಟ್ ಮಾಡ್ತಾರೆ ಅಂದ್ರೆ ಫಿಂಗರ್ ಪ್ರಿಂಟ್ ಬಯೋಮೆಟ್ರಿಕ್ ಮತ್ತೆ ಕಣ್ಣಿನ ಒಂದು ಐ ಸ್ಕ್ಯಾನ್ ಆಗಿರ್ಬೋದು, ಫೇಸ್ ಸ್ಕ್ಯಾನ್. ಸೊ ಇದ್ರ ಮೂಲಕ ಇನ್ನು ಮುಂದೆ ಅದನ್ನ ಕಡ್ಡಾಯವಾಗಿ ಡಾಕ್ಯುಮೆಂಟ್ಸ್ ಮೂಲಕ ಎಲ್ಲವನ್ನೂ ಕೂಡ ಸಬ್ಮಿಟ್ ಮಾಡ್ಬೇಕಂತೆ. ನಿಮ್ಮ ಹತ್ತಿರದ ಒಂದು ಏನು ಕೇಂದ್ರ ಇರುತ್ತೆ, ಅಂಗನವಾಡಿ ಕೇಂದ್ರ, ಸೊ ಅಲ್ಲೆಲ್ಲ ಹೋಗಿ ವಿಚಾರಿಸ್ಕೋಬಹುದು ಹೆಚ್ಚಿನ ಮಾಹಿತಿಗೆ. ಸೊ ತಪ್ಪದೆ ಎಲ್ರೂ ಕೂಡ ಇದನ್ನ ಫಾಲೋ ಮಾಡಿ. ಯಾಕೆಂದ್ರೆ 2,000 ರೂಪಾಯಿ ಮೇಲೆ ಬರಬೇಕು ಅಂದ್ರೆ ಇದನ್ನ ಮಾಡ್ಲೇಬೇಕು. ಈ ಒಂದು ಕಂಪ್ಲೀಟ್ ಪ್ರೊಸೀಜರ್ ಅನ್ನ ಫಾಲೋ ಮಾಡಿದ್ರೆ 2,000 ರೂಪಾಯಿ ಬರೋದಿಲ್ಲ ಅಂದ್ರೆ 2,000 ರೂಪಾಯಿ ಬರೋದಿಲ್ವಂತೆ. ಇದನ್ನ ಕಂಪ್ಲೀಟ್ ಆಗಿ ಸರ್ಕಾರನೇ ಹೇಳ್ತಾ ಇದೆ. ಯಾಕೆಂದ್ರೆ ಸುಮಾರು ಜನ ಪೆಂಡಿಂಗ್ ಅನ್ನ ಉಳಿಸ್ಕೊಂಡಿದ್ದಾರೆ, ಡಾಕ್ಯುಮೆಂಟ್ಸ್ ಗಳನ್ನ ಇನ್ನ ಕೂಡ ಸಬ್ಮಿಟ್ ಮಾಡಿಲ್ಲ, ಏನೋ ಒಂದು ಪ್ರೊಸೀಜರ್ ಗಳು ಇರ್ತಾವಲ್ಲ ಅದನ್ನೆಲ್ಲ ಫಾಲೋ ಮಾಡಿಲ್ಲ ಅಂದ್ರೆ 2,000 ರೂಪಾಯಿ ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ, ಅಕೌಂಟ್ಗೆ ಬರೋದಿಲ್ಲ. ಬರ್ಬೇಕು ಅಂದ್ರೆ ಇದನ್ನ ಫಾಲೋ ಮಾಡ್ಲೇಬೇಕು. 2,000 ರೂಪಾಯಿ ತೆಗೆದುಕೊಂಡು ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ. ಇಷ್ಟು ವರ್ಷ ಕೂಡ ಖುಷಿ ಪಟ್ಟರು, ಉಪಯೋಗಿಸ್ಕೊಂಡ್ರು, ಒಳ್ಳೊಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ, ಫ್ಯಾಮಿಲಿ ಮೇಂಟೆನೆನ್ಸ್ಗೆ ಉಪಯೋಗಿಸ್ಕೊಂಡಿದ್ದಾರೆ. ಬಟ್ ಇನ್ ಮುಂದೆನೂ ನೀವು ಉಪಯೋಗಿಸ್ಕೋಬೇಕು ಅಂದ್ರೆ ತಪ್ಪದೆ ಇದನ್ನ ಫಾಲೋ ಮಾಡ್ಲೇಬೇಕು. ಡಾಕ್ಯುಮೆಂಟ್ಸ್ ನ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಅಂಗನವಾಡಿ ಕೇಂದ್ರಗಳು ಇರ್ತವಲ್ಲ ಅಲ್ಲಿಗೆ ಹೋಗಿ ಕೇಳ್ಕೊಡಿ. ಇದು ಏನಂದ್ರೆ ಸ್ಕ್ಯಾನರ್ ಮತ್ತೆ ಫಿಂಗರ್ ಪ್ರಿಂಟ್, ತಮ್ಮ ಇಂಪ್ರೆಷನ್. ಸೊ ಯಾರ ಹೆಸರಿಗೆ ದುಡ್ಡು ಬರ್ತಾ ಇದೆಯಲ್ಲ ಸೊ ಅವರ ತಮ್ಮ ಇಂಪ್ರೆಷನ್ ಕೊಡ್ಬೇಕಾಗುತ್ತೆ. ಸೊ ಮಿಸ್ ಮಾಡಿದ್ರೆ ಅದನ್ನ ಕೊಡ್ಬೇಕಾಗುತ್ತೆ. ಅದನ್ನೆಲ್ಲ ಫಾಲೋ ಮಾಡಿದ್ರೆ ಖಂಡಿತವಾಗಿಯೂ ಕೂಡ 2,000 ರೂಪಾಯಿ ಬಂದೇ ಬರುತ್ತೆ ಅಕೌಂಟ್ಗೆ. ಇಲ್ಲವಾದ್ರೆ ಬರೋದಿಲ್ಲ, ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ. ಸೊ ಇದು ತುಂಬಾ ಜನರಿಗೆ ನಷ್ಟ ಆಗ್ಬಿಡುತ್ತೆ. ಇನ್ ಕೇಸ್ ಏನಾದ್ರು ಈ ತರ ಏನಾದ್ರು ಆದ್ರೆ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ, ಬರಲ್ವಲ್ಲ, ಒಂದ್ 2-3 ತಿಂಗಳು ಸೇರ್ಸಿ ಆಮೇಲೆ ಬರ್ಬೋದೇನೋ ಅಂತ ಸುಮ್ಮನೆ ಆಗ್ಬಿಟ್ಟಿರ್ತಾರೆ. ಬಟ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕು ಅಂತೆಲ್ಲ ತುಂಬಾ ಜನರಿಗೆ ಗೊತ್ತಾಗಿರೋದಿಲ್ಲ. ಸೊ ಹೀಗಾಗಿ ಮಿಸ್ ಮಾಡಿದ ಎಲ್ಲರೂ ಕೂಡ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಿ, ಆರಾಮಾಗಿ ಸಬ್ಮಿಟ್ ಮಾಡಬಹುದು.